ಮಂಡ್ಯದಲ್ಲಿ ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿತು. ಆ ಮಳೆಯ ಅಬ್ಬರಕ್ಕೆ ಜೆಎಸ್ಎಸ್ ಶಾಲೆ ಜಲಾವೃತ ಆಗಿದೆ. ಶಾಲೆಯ ಮೈದಾನ, ಅಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ. ಹೀಗಾಗಿ ಶಾಲೆಗೆ ರಜೆ ಘೋಷಿಸಿದೆ ಆಡಳಿತ ಮಂಡಳಿ. ಬೇಡಿ ಕಾಲನಿ, ಕೆಎಚ್ಬಿ ಕಾಲನಿಯಲ್ಲೂ ಕೂಡ ಮಳೆಗಿಂತ ಅವಾಂತರ ಆಗಿದೆ. ಜೆಎಸ್ಎಸ್ ಪಬ್ಲಿಕ್ ಶಾಲೆಯ ಆವರಣದ ಚಿತ್ರಣ ನೋಡ್ತಾ ಇದ್ದೀವಿ. ಗೇಟ್ನ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಆವರಿಸಿದೆ. ಶಾಲೆ ಇದ್ದಿದ್ರೆ ಮಕ್ಕಳು ಓಡಾಡೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಅಪಾಯ ಆಗಬಾರದು ಅಂತ ಶಾಲೆಗೆ ರಜೆ ಕೊಡಲಾಗಿದೆ. ಪ್ರತಿನಿಧಿ ದಿಲೀಪ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕೆಲವು ಕಡೆ ಮನೆಗಳಿಗೂ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಈಗ ನಾನು ಮಂಡ್ಯದ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದಂಥ ಜೆಎಸ್ಎಸ್ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿದ್ದೇನೆ. ಸಂಪೂರ್ಣವಾಗಿ ಜೆಎಸ್ಎಸ್ ಪಬ್ಲಿಕ್ ಶಾಲೆ ಏನಿದೆ ಇದು ಜಲಾವೃತವಾಗಿರುವಂಥದ್ದು. ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿರುವ ಕಾರಣಕ್ಕೋಸ್ಕರ ಇವತ್ತು ಶಾಲೆಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ಈ ಒಂದು ಶಾಲೆಗೆ ಬರ್ತಾ ಇದ್ರು. ಆದರೆ ಇವತ್ತು ಶಾಲೆಗೆ ಬರದ ಸ್ಥಿತಿ ಅಂತ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಈ ರೀತಿಯಂಥ ಭಾರಿ ಮಳೆ ಸುರಿದಂಥ ಕಾರಣಕ್ಕೋಸ್ಕರ ನಾಲೆಗಳು ಉಕ್ಕಿ ಹರಿತಾ ಇದೆ. ಕೆಲವು ಕಡೆ ನಾಲೆಗಳ ಏರಿಗಳು ಒಡೆದು ಹೋಗಿರುವ ಕಾರಣಕ್ಕೋಸ್ಕರ ಈ ರೀತಿಯಂಥ ನೀರು ನುಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯ ನಗರದಲ್ಲೇ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನಿಜಕ್ಕೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಇಲ್ಲಿನ ಸ್ಥಳೀಯರು ಕೇಳ್ತಾ ಇರುವಂಥದ್ದು. ಯಾಕಂದರೆ ಇದು ಕೇವಲ ಇದೊಂದು ಬಾರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಯಾಕಂದರೆ ಇಷ್ಟೊಂದು ಪ್ರಮಾಣದ ಮಳೆ ಒಂದು ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಈ ರೀತಿಯಂತ ಸುರಿತದೆ. ಆದರೆ ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟು ಹೋಗುವಂಥ ಜನಪ್ರತಿನಿಧಿಗಳು ಮತ್ತೆ ಈ ಕಡೆಗೆ ತಲೆ ಹಾಕೋದಲ್ಲ. ಯಾಕಂದರೆ ಇಲ್ಲಿ ದೃಶ್ಯವನ್ನು ತೋರಿಸ್ತೇನೆ. ಇಲ್ಲಿದ್ದಂಥ ವಾಹನಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಅಂದರೆ ಈ ಶಾಲೆಯ ಪಕ್ಕದಲ್ಲಿ ಇರುವಂಥದ್ದು ಬಡಾವಣೆ ಏನಿದೆ, ಬಡಾವಣೆಯಲ್ಲಿ ಕೂಡ ಸಾಕಷ್ಟು ಜನರು ಜಲ ದಿಗ್ಬಂಧನ ಆಗಿದೆ. ಯಾಕಂದರೆ ಅವರು ಮನೆಯಿಂದ ಹೊರಗೆ ಬರಲಾಗದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಹಲವು ದಿನಗಳಿಂದ, ಹಲವು ವರ್ಷಗಳಿಂದ ಕೇಳ್ತಾರೆ. ಆದರೆ ಕೇಳಿದ್ರೂ ಕೂಡ ಜನಪ್ರತಿನಿಧಿಗಳು ಕೇವಲ ಈ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಕೇವಲ ಆರಿಕೆ ಉತ್ತರವನ್ನು ಕೊಟ್ಟು ಹೋಗ್ತಾರೆ. ಅಂದರೆ ನಾನು ನಾಳೆ ಸರಿ ಮಾಡಿಬಿಡ್ತೀನಿ, ನಾಳಿದ್ದು ಸರಿ ಮಾಡಿಬಿಡ್ತೀವಿ ಅನ್ನುವಂಥದ್ದು ಉತ್ತರವನ್ನು ಕೊಟ್ಟು ಹೋಗ್ತಾರೆ. ಆದರೆ ಮತ್ತೆ ಯಾವ ಜನಪ್ರತಿನಿಧಿಗಳು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಈ ಕಡೆ ತಲೆಯೂ ಹಾಕಲ್ಲ. ಈ ಕಾರಣದಿಂದಾಗಿ ಮಂಡ್ಯದ KHP ಕಾಲೋನಿ ಆಗಿರ್ಬೋದು, BD ಕಾಲೋನಿ ಆಗಿರ್ಬೋದು, ಈ ರೀತಿಯಂಥ ಹಲವು ಬಡಾವಣೆಗಳಲ್ಲಿ ಈ ರೀತಿಯಂಥ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿಯಂಥ ಸಮಸ್ಯೆ ಸೃಷ್ಟಿಯಾಗಿದೆ. ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗಿದೆ. ಮಂಡಿ ಉದ್ದಕ್ಕೂ ನೀರಿರುವಂಥದ್ದು. ಅಂದರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿದೆ. ನಿಜಕ್ಕೂ ಕೂಡ ಬೆಳಗ್ಗೆ ಇನ್ನು ಮುಂಜಾನೆ ಇನ್ನೂ ಸಾಕಷ್ಟು ಪ್ರಮಾಣದ ನೀರಿತ್ತು. ನಿಜಕ್ಕೂ ಕೂಡ ಹೊರಗಡೆ ಹೋದಂಥವ್ರು ಮನೆಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಮನೆಗೆ ಸೇರಿದಂಥವ್ರು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ. 2 ದಿನಗಳಿಂದ ನಿರಂತರವಾಗಿ ಮಂಡ್ಯದಲ್ಲಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ನಾಲೆ, ಹಳ್ಳಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಹನಿಯಂಬಾಡಿ ಬಳಿ 10 ಎಕರೆ ಜಮೀನು ಮುಳುಗಡೆಯಾಗಿದೆ. ಹೆಬ್ಬಾಳದ ಹಳ್ಳದ ನೀರು ಜಮೀನಿಗೆ ನುಗ್ಗು ಬಿಡ್ತು. ಪರಿಣಾಮ ಬೆಳೆ ನಾಶ ಆಗಿದೆ. ಹೂಳು ತೆಗಿಲಿಲ್ಲ, ಅದಕ್ಕೆ ಜಮೀನಿಗೆ ನೀರು ನುಗ್ಗಿದೆ. ಹಳ್ಳದ ನೀರಿನಿಂದಾಗಿ ಬೆಳೆ ಕಳೆದುಕೊಂಡಂತಹ ರೈತರ ಅಳಲಿದು. ನೋಡಿ ಯಾವ ಪರಿ ನೀರು ಹರಿದು ಹೋಗ್ತಾ ಇದೆ ಅಂತ. ಈ ಹಳ್ಳದಲ್ಲಿ ನೀರು ತುಂಬಿದ್ದಷ್ಟೇ ಅಲ್ಲ, ಜಮೀನಿಗೂ ನೀರು ನುಗ್ಗಿಬಿಡ್ತು. ಹಾಗಾಗಿ ಬೆಳೆ ನಾಶ ಆಗಿದೆ. ರೈತರು ಒಳಲು ತೋಡ್ಕೊಂಡಿದ್ದಾರೆ. ಹೂಳು ತೆಗಿಲಿಲ್ಲ ಹಳ್ಳದಲ್ಲಿ, ಹಾಗಾಗಿ ಜಮೀನಿಗೆ ಆ ನೀರು ನುಗ್ತಾ ಇದೆ. ಹಳ್ಳದ ನೀರಿನಿಂದಾಗಿ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ನಾಲೆ, ಹಳ್ಳಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ.